ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕೆ ಸರ್, ಯಾಕೆ ಅವನು ಹೀಗೆ ಮಾಡ್ತಿದ್ದಾನೆ? ನಾನೇನು ಅನ್ಯಾಯ ಮಾಡಿದ್ದೀನಿ ಅವನಿಗೆ? ನನ್ನ ಪಾಡಿಗೆ ನಾನು ಓದ್ಕೊಳ್ಳೋದೇ ತಪ್ಪ? ಅಳೋದ್ರಿಂದ ಅವನ್ನ ಬದಲಾಯಿಸೋಕ್ಕಾಗುತ್ತಾ ಹೇಳಿ? ಅಥವಾ ನಿಮ್ಮ ಸಮಯ ಹಾಳು ಮಾಡ್ಕೋಬೇಡಿ. ಮೊದಲು ನಿಮ್ಮ ಕೈ ತೋರಿಸಿ. ಏನಾಗಿಲ್ಲ ಬಿಡಿ ಸರ್. ಇದೇನು ಮತ್ತೆ ಬೆಂಕಿ ಕೈ ಹಾಕಿ ಏನೂ ಆಗಿಲ್ಲ ಅಂತ ಹೇಳ್ತೀರಲ್ಲ? ಒಂದು ನಿಮಿಷ ಕೂತ್ಕೊಳ್ಳಿ. ಸಾರಿ. ನೀರು ತಾಗ್ಸಕ್ಕೆ ಹೋಗಬೇಡಿ. ಏನೇ ಬೇಕಿದ್ರು ನಂಗೆ ಹೇಳಿ. ಟೇಕ್ ಕೇರ್. ಸರ್, ನಾನೇನು ಓದಿಲ್ಲ. ಓದ್ಕೊಳಕ್ಕಂತ ರಿವೈಸ್ ಮಾಡಿದ ನೋಟ್ಸ್ ಎಲ್ಲ ಸುಟ್ಟೋಗಿದೆ. ನೋಟ್ ಸುಟ್ಟೋದ್ರೇನಂತೆ? ನಿಮ್ಮ ತಲೆಯಲ್ಲಿ ಇರೋದನ್ನ ಸುಡೋಕ್ಕಾಗುತ್ತಾ? ಒಂದ್ಸಲ ಕಣ್ಣು ಮುಚ್ಕೊಂಡು ನೀವು ಓದಿರೋದೆಲ್ಲ ಜ್ಞಾಪಿಸ್ಕೊಳ್ಳಿ. ನೀವು ಓದೋದ್ರಲ್ಲಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಡೋಂಟ್ ವರಿ. ಆದ್ರೆ ನನಗೆ ಇವಾಗ ಏನು ನೆನಪಾಗ್ತಿಲ್ಲ ಸರ್. ನಾಳೆ ಎಕ್ಸಾಮಲ್ಲಿ ಏನು ಬರೀತೀನೋ ಗೊತ್ತಿಲ್ಲ. ತುಂಬಾ ಭಯ ಆಗ್ತಿದೆ ಸರ್. ನಿಮಗೆ ನೋಟ್ಸ್ ಇಲ್ಲ ಅಂತ ಭಯ ಅಲ್ವಾ? ಈಗ ನೋಟ್ಸ್ ಎಲ್ಲ ಸಿಕ್ಕಿದ್ರೆ ಒಂದು ನಿಮಿಷ. ನೀವು ಏನೇನು ನೋಟ್ಸ್ ಮಾಡ್ಕೊಂಡಿದ್ದೀರೋ ಅದು ಸಾಫ್ಟ್ ಕಾಪಿ ಇದರಲ್ಲಿದೆ, ತಗೊಳ್ಳಿ. ನನ್ನ ನೋಟ್ಸ್ ಸಾಫ್ಟ್ ಕಾಪಿನಾ? ಅದು ಹೇಗೆ ಸಿಕ್ತು? ನೀವು ರ್ಯಾಂಕ್ ಸ್ಟೂಡೆಂಟ್ ಅಲ್ವಾ? ಡಿಮ್ಯಾಂಡ್ ಇರುತ್ತೆ. ನಿಮಗೆ ಗೊತ್ತಿಲ್ಲದಾಗಿದ್ದೆಲ್ಲ ಆಗಿರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಹೇಳೋದಲ್ಲ, ನಾಳೆ ಎಕ್ಸಾಮ್ ಚೆನ್ನಾಗಿ ಮಾಡಬೇಕು. ತಗೊಳ್ಳಿ. ಎಲ್ಲರೂ ಬಂದರು ಅನ್ಸತ್ತೆ ಸರ್. ಯಾರಾದರೂ ನೀವು ಇಲ್ಲಿರೋದು ನೋಡಿದ್ರೆ ಅದು ಸರಿ ಕಾಣಿಸಲ್ಲ. ಹೊರಡಿ ಸರ್. ಇಷ್ಟು ದಿನ ನಾವನ್ನ ನಾಯಿ ಅಂತ ಕರೆದಿದ್ದಕ್ಕೆ ನಾಯಿ ಬಾಲ ಡೊಂಕು ಅಂತ ಪ್ರೂವ್ ಮಾಡ್ಬಿಟ್ಟ. ನನಗೊಂದು ಡೌಟು ಡ್ಯಾಡ್. ಕಾರಣ ನಿತ್ಯನ ಮದುವೆ ಆದ್ರೂ ನಿಧಿ ಮೇಲಿರೋ ಪ್ರೀತಿ ಮಾತ್ರ ಹಾಗೇ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಡ್ಯಾಡ್? ಕಾರಣ ಏನು ಅಂತ ನಿನಗೆ ಗೊತ್ತಿಲ್ವೇನೋ? ಕಾದ ಕಬ್ಬಿಣ ಕಣ್ಣಿಗೆ ಇಡ್ತೀನಿ ಅಂದರೂ ಹಾಕಿದ ಗೆರೆ ದಾಟೋದಿಲ್ಲ. ಅವನು ಮಾಡೋ ಕೆಲಸಗಳಲ್ಲಿ ಆತ್ಮಸಾಕ್ಷಿ ವಿರುದ್ಧವಾಗಿ ಏನೂ ಮಾಡೋದಿಲ್ಲ. ಡ್ಯಾಡ್, ನಿಮ್ಮ ಹತ್ರ ಒಂದು ಗುಣಗಾನ ಮಾಡಿ ಅಂದಿಲ್ಲ. ಲೇ, ಕೋಣನ ಗಾಣಕ್ಕೆ ಕಟ್ಟೋವಾಗ ಅದರ ಗುಣ ಗೊತ್ತಿಲ್ಲದೆ ಇದ್ರೆ ಅದು ಕಬ್ಬು ಬರೆಯೋದಿಲ್ಲ ಕಣ. ನೊರೆ ಬೆಲ್ಲ ಸಿಗೋದಿಲ್ಲ. ಅವನ ಇಂಚಿಂಚು ನಿನಗೆ ಅರ್ಥ ಆಗಬೇಕು. ಆಗಲೇ ಅವನ ಮುಂದಿನ ನಡೆ ಏನು ಅನ್ನೋದನ್ನು ತಿಳ್ಕೊಬಹುದು. ಅಂದ್ರೆ ಅವನ ಯೋಚನೆ ಬೇರೆ ಏನೋ ಇದೆ ಅಂತೀರಾ? ಅಕ್ಕನ ಕೊರಳಿಗೆ ತಾಳಿ ಕಟ್ಟಿ ತಂಗಿ ಜೊತೆ ಸರ್ಸ ಆಡೋಷ್ಟು ಕಿಡಿಗೇಡಿ ಅವನಲ್ಲ. ಹೀಗಾಗ್ತಿದೆ ಅನ್ನೋದಾದರೆ ನಂಗೆ ಯಾಕೋ ಆ ಮದುವೆ ಬಗ್ಗೆನೇ ಡೌಟ್ ಆಗ್ತಾ ಇದೆ. ಮದುವೆ ಬಗ್ಗೆನಾ? ಡ್ಯಾಡ್, ದಿಸ್ ಇಸ್ ಟೂ ಮಚ್. ನಮ್ಮ ಕಣ್ಣೆದ್ರುಗಡೆನೆ ಮದುವೆ ಆದ್ರಲ್ಲ ಡ್ಯಾಡ್, ಅದನ್ನೇ ನಂಬಿಲ್ಲ ಅಂದ್ರೆ ಏನರ್ಥ? ಅದೇ ಒಂದು ಒಗಟು. ಅದನ್ನು ಬಿಡಿಸೋದು ಅಷ್ಟು ಸುಲಭ ಅಲ್ಲ. ಸಮಯ ನೋಡಿ ಬಿಡಿಸ್ಬೇಕು. ಅಲ್ಲಿವರೆಗೂ ಸ್ವಲ್ಪ ನನ್ನ ಸೂಚನೆಗೆ ಕಾಯ್ತಾ ಇರು. ಒಂದು ಸುಳಿವು ಸಿಕ್ಕೇ ಸಿಗುತ್ತೆ. ಕಾದು ನೋಡೋಣ. ತಗೊಳ್ಳಿ. ಥ್ಯಾಂಕ್ಸ್ ಕಣ್ಣ. ಯಾಕೆ? ಎಲ್ಲದಕ್ಕೂ.
ಥ್ಯಾಂಕ್ಸ್ ಹೇಳೋಷ್ಟು ದೊಡ್ಡ ಕೆಲಸ ನಾನು ಏನೂ ಮಾಡಿಲ್ಲ. ನೀವು ಮಾಡೋ ಕೆಲಸಗಳೆಲ್ಲ ನಿಮಗೆ ಚಿಕ್ಕದಾಗೆ ಕಾಣ್ಬೋದು, ಆದರೆ ನನ್ನಂತವಳಿಗೆ ಅದೆಲ್ಲ ತುಂಬ ದೊಡ್ಡ ಉಪಕಾರನೇ. ಅದಿರಲಿ, ಫಸ್ಟು ಮಾತ್ರೆ ತಗೊಳ್ಳಿ, ಇಲ್ಲಾಂದರೆ ಮಾತ್ರೆಗೆ ಬೇಜಾರಾಗುತ್ತೆ. ನೋಡಿದ್ರಾ, ಜೀವ ಇಲ್ದಿರೋ ಮಾತ್ರೆಗೂ ಬೇಜಾರಾಗುತ್ತೆ ಅನ್ನೋ ಥಾಟ್ ಬರೋದು ನಿಮ್ಮೊಬ್ರಿಗೆ ಅನ್ಸುತ್ತೆ. ಎಲ್ಲರೂ ನಿಮ್ಮ ಥರ ಇರೋದಕ್ಕೆ ಸಾಧ್ಯನೇ ಇಲ್ಲ ಕರ್ಣ. ನಾನು ಏನೇ ಮಾಡಿದ್ರೂ ಅದನ್ನು ನಗು ಮುಖದಲ್ಲೇ ಸಹಿಸ್ಕೊಂಡು ಇಷ್ಟೆಲ್ಲ ಸಹಾಯ ಮಾಡಿದ್ರಿ. ಆಗಲೂ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ, ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರೂ ನಾನು ಹೀಗೆಲ್ಲ ಇರೋಕ್ಕಾಗ್ತಾ ಇರಲಿಲ್ಲ. ನೀವು ತುಂಬ ಒಳ್ಳೆಯವರು. ನಿಮ್ಮ ಒಳ್ಳೆತನನೇ ನಿಮ್ಮನ್ನು ಕಾಪಾಡುತ್ತೆ. ಒಳ್ಳೆ ಮನಸ್ಸಿರೋರು ಹಾರೈಸಿದ್ರೆ ನಿಜ ಆಗುತ್ತೆ. ಆಗಲಿ ಬಿಡಿ. ಸರಿ, ತುಂಬ ಲೇಟ್ ಮಾಡೋದು ಒಳ್ಳೇದಲ್ಲ. ಮಲಗಿ, ಕಣ್ ತುಂಬ ನಿದ್ದೆ ಮಾಡಿ. ಗುಡ್ ನೈಟ್. ಗುಡ್ ನೈಟ್. ನನಗೋಸ್ಕರ ನೀವು ಎಷ್ಟೊಂದೆಲ್ಲ ಬಿಟ್ಕೊಟ್ಟಿದ್ದೀರಾ ಕರ್ಣ. ಲೆಕ್ಕ ಹಾಕೋಕ್ಕೂ ಆಗದಿರೋಷ್ಟು ದೊಡ್ಡ ಋಣ ನಿಮ್ಮದು. ಇನ್ನು ಜಾಸ್ತಿ ದಿನ ನಿಮ್ಮನ್ನ ಕಾಡ್ಸಲ್ಲ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮ್ಮ ಹಾಸಿಗೆ, ನಿಮ್ಮ ರೂಮ್, ನಿಮ್ಮ ನೆಮ್ಮದಿ, ನಿಮ್ಮ ಜೀವನ, ನಿಮ್ಗೆ ಸಿಗಬೇಕಾಗಿದ್ದು ಎಲ್ಲನೂ ನಿಮ್ಗೆ ವಾಪಸ್ ಕೊಟ್ಟು ದೂರ ಹೊರಟೋಗ್ತೀನಿ ಕರ್ಣ. ನೀವು ನಿಮ್ಗೆ ಹೇಗೆ ಬೇಕೋ ಹಾಗೆ ಬದುಕ್ಬೋದು. ನಿಮ್ಮ ಆಸೆಗಳನ್ನು ನೀವು ಮನಸಾರೆ ಅನುಭವಿಸ್ಬೇಕು. ನಿಮಗೆ ಒಳ್ಳೇದಾಗಬೇಕು ಕರ್ಣ. ಖಂಡಿತ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆದರೂ ನನಗಿವಾಗ ಏನು ನೆನಪಾಗ್ತಿಲ್ಲ ಸರ್. ನಾಳೆ ಎಕ್ಸಾಮಲ್ಲಿ ಏನು ಬರೀತೀನೋ ಗೊತ್ತಿಲ್ಲ. ನಿಧಿ ಏನು ಮಾಡ್ತಿದ್ರೆ ನೋಡಬೇಕು. ನಾಳೆಯವ್ರಿಗೆ ಎಕ್ಸಾಮ್ ಇದೆ, ಅವ್ರು ಚೆನ್ನಾಗಿ ಮಾಡಬೇಕು. ಡ್ಯಾಡ್, ಸತ್ಯವಂತ, ನೀತಿವಂತ, ಗುಣವಂತ ಈ ಕಡೆ ಎಲ್ಲೋ ಹೋಗ್ತಿದ್ದಾನೆ. ಬಿಡಲಾಗದ ನಂಟು, ಹಳೆ ವಿಳಾಸಕ್ಕೆ ಹೋಗ್ತಾ ಇದ್ದಾನೆ. ಊಹೆ ಮಾಡ್ಕೊಳ್ಳೋದ್ರಲ್ಲಿ ನಿಜನೇ ಮಾಡಿಬಿಟ್ಟ. ಇವಾಗ ಇವನು ಊಹೆನೇ ಮಾಡ್ಕೊಳ್ದಿರೋ ಅಂಥ ಉಡುಗೊರೆನ ನಾನು ಕೊಡ್ತೀನಿ. ಸುತ್ತ ಇರೋರು ಎಲ್ಲರೂ ಸುಡೋ ಥರ ನೋಡಿದ್ರೆ ಹೇಗಾಗುತ್ತೆ ಅಂತ ಅರ್ಥ ಮಾಡಿಸ್ತೀನಿ. ಬುಕ್ ಅಂತ ಓದಕ್ ಸರ್, ಏನ್ ಮಾಡ್ತಿದ್ದೀರಾ ನೀವು? ನಾನು ಓದ್ಬೇಕು.